ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಒಂದು ಮಹಿಮಾರಂಗಸ್ವಾಮಿ ದೇವಸ್ಥಾನ ಅಂತ. ಅಂದರೆ ಶ್ರೀಕೃಷ್ಣ ಇಲ್ಲಿ ರಂಗನಾಥ ಸ್ವಾಮಿಯಾಗಿ ಒಂದು ನೆಲೆ ನಿಂತಿದ್ದಾನೆ ಅಂತ ಒಂದು ಪ್ರತೀತಿ ಇದೆ. ಇದು ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ, ಕೆಳಗಡೆ ಆಂಜನೇಯ ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಶ್ರೀಕೃಷ್ಣನ ದೇವಸ್ಥಾನ ಇದೆ. ಮಹಿಮೆ ರಂಗಸ್ವಾಮಿ ಅಂಥೇಳಿ ರಂಗನಾಥನಾಗಿ ಶ್ರೀಕೃಷ್ಣ ಇಲ್ಲಿ ನೆಲೆ ನಿಂತಿದ್ದಾನೆ. ಶ್ರೀಕೃಷ್ಣನ ಮಹಿಮೆ ತುಂಬ ಅಪಾರವಾಗಿದೆ. ನೋಡಿ, ಮೊದಲು ನಾವು ಆಂಜನೇಯನ ದರ್ಶನ ಮಾಡಬೇಕು. ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ಬೆಟ್ಟದ ಮೇಲೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಬೇಕು. ನೋಡಿ, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಹಸಿರಾಗಿ ಬೆಳೆದಿದೆ. ಮಳೆ ಸ್ವಲ್ಪ ಇಲ್ಲೆಲ್ಲ ಮಳೆ ಚೆನ್ನಾಗಿ ಬಂದಿದ್ದರಿಂದ ಎಲ್ಲ ಗ್ರೀನರಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದು ನೋಡಿ, ದೇವಸ್ಥಾನದ ಮುಂದೆ ಒಂದು ಗರುಡಗಂಬ ಅಂತಾರಲ್ಲ, ಅದು ಗರುಡ ಒಂದು ನೆಲೆ ನಿಂತಿರ್ತಾನೆ ಅಂತ, ಗರುಡ ಎಲ್ಲನೂ ಕಾಯ್ತಾ ಇರ್ತಾನೆ ಅಂತ ಒಂದು ಪ್ರತೀತಿ ಇದೆ. ಇದು ನೋಡಿ, ಆಂಜನೇಯ ಸ್ವಾಮಿ ಮೂರ್ತಿ ಸ್ಟ್ಯಾಚು ಕಲ್ಲಿನಲ್ಲಿ ಮಾಡಿದ್ದಾರೆ. ಇದು ಸುಮಾರು ವರ್ಷಗಳಿಂದ ಹೀಗೆ ಇದೆ. ಇದು ಪೇಂಟ್ ಮಾಡಿ ಮತ್ತು ಹೊಸದಾಗಿ ಆವಾಗವಾಗ ಪೇಂಟ್ ಮಾಡ್ತಾ ಇರ್ತಾರೆ. ದೇವಸ್ಥಾನನ ಮತ್ತೆ ನವೀಕರಣ ಮಾಡಿದ್ದಾರೆ. ಇದು ನೋಡಿ, ಬೆಟ್ಟದ ಮೇಲಿನ ದೇವಸ್ಥಾನ. ಇದು ಶಂಖ ಚಕ್ರ ಎಲ್ಲ ವಿಷ್ಣುವಿನ ಒಂದು ಪ್ರತೀಕವಾಗಿ ಇಲ್ಲಿ ಒಂದು ಕೆತ್ತಿದ್ದಾರೆ, ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಇದು ನೋಡಿ, ವಿಷ್ಣು ಭೂದೇವಿ ಮತ್ತು ಶ್ರೀದೇವಿ ಜೊತೆ ಮಹಾವಿಷ್ಣು. ಈ ಅಜ್ಜಿ ನೋಡಿ, ಇವರು ಇಲ್ಲಿ ವರ್ಣ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು, ಇವರಿಗೆ 75 ವರ್ಷ ಅಂತೆ ನೋಡಿ. ಆದರೂ ಇವರು ಕೆಲಸ ಮಾಡ್ಕೊಂಡಿರ್ತಾರೆ. ದೇವ್ರ ಸೇವೆ ಅಂತ ಒಂದು ಯಾರಾದರೂ ಏನಾದರೂ ಕೊಟ್ಟರೆ ಈಸ್ಕೊತಾರೆ, ಇಲ್ಲಾಂದರೆ ಅವರಾಗಿ ಅವರು ಏನು ಕೇಳೋದಿಲ್ಲ. ನಾವು ವಯಸ್ಸಾಗಿದೆ ಅಲ್ಲ ಅಂತ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದೆ. ಇದು ನೋಡಿ, ಒಂದು ಗರುಡಗಂಬ ಅಂತ, ಗರುಡನ ಒಂದು ವಿಗ್ರಹ ಇರುತ್ತೆ ಇದ್ರ ಮೇಲೆ. ಅದು ಹಿತ್ತಾಳೆಯಿಂದ ಮಾಡಿದ್ದಾರೆ. ಪ್ರತಿಯೊಂದು ದೇವಸ್ಥಾನದ ಮುಂದೆನೂ ಒಂದು ಗರುಡಗಂಬ ಅಂತ ಇಟ್ಟಿರ್ತಾರೆ. ಇದು ನೋಡಿ, ವೆಂಕಟೇಶ್ವರ ಒಂದು ಚಿಕ್ಕದಾಗಿ ಮೂರ್ತಿ ದೇವಸ್ಥಾನದ ಹೊರಗಡೆ ಇದೆ. ಇದು ನೋಡಿ, ಸುತ್ತಲೂ ಎಷ್ಟು ಚೆನ್ನಾಗಿದೆ ನೋಟ. ಎಲ್ಲ ಕಡೆ ಗ್ರೀನರಿ ಬೆಳ್ಕೊಂಡಿದೆ. ಎಲ್ಲ ಒಂಥರ ಬಯಲಾಗಿದೆ. ಇಲ್ಲಿನ್ನೂ ಅಷ್ಟು ಮನೆಗಳಿಲ್ಲ, ಹಾಗಾಗಿ ಎಲ್ಲ ಓಪನ್ ಏರಿಯಾ, ಹೊಲ ಗದ್ದೆ ಎಲ್ಲ ಇದೆ. ಮಾವಿನ ಮರ, ತೋಪುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ, ಗೋಪುರ. ಇದು 4 ಕಡೆ ಬಾಗಿಲುಗಳಿದೆ, ಎಂಟ್ರೆನ್ಸ್ ಇದೆ, ಗೇಟಲ್ಲ. 4 ಕಡೆಯಿಂದನೂ ಹೋಗ್ಬೋದು. ಇದು ನೋಡಿ, ದೇವಸ್ಥಾನ ಒಂದು ಕಲ್ಲಿನ ಕಟ್ಟಡ, ತುಂಬ ಗಟ್ಟಿಯಾಗಿದೆ. ಮೊದಲು ಹಳೆ ದೇವಸ್ಥಾನ ಇತ್ತು, ಅದನ್ನು ಇವಾಗ ಪುನರುಜ್ಜೀವನ ಮಾಡಿ ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಇದು ಒಂಥರ ತುಂಬ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಇದೆ ಬಿಲ್ಡಿಂಗ್ ಇದು. ಇದು ನೋಡಿ, ಶಿವಗಂಗೆ ಬೆಟ್ಟ ಕಾಣುತ್ತೆ. ಮಹಿಮಾರಂಗಸ್ವಾಮಿ ದೇವಸ್ಥಾನದ ಬೆಟ್ಟದ ಮೇಲಿಂದ ನೋಡಿದ್ರೆ ಶಿವಗಂಗೆ ಬೆಟ್ಟ ಕಾಣುತ್ತೆ. ಶಿವಗಂಗೆ ಬೆಟ್ಟ ನೋಡಿ, ಒಂದು ಎತ್ತಿನ ಆಕಾರದಲ್ಲಿದೆ. ಅಂದರೆ ಒಂದು ಹೋರಿ ತಲೆ ಮೇಲೆ ಇದು ಇರುತ್ತಲ್ಲ, ಆ ಥರ ಕಾಣಿಸುತ್ತೆ. ಎಷ್ಟು ದೂರದವರೆಗೂ ನೋಡಿ, ಆಕಾಶ ಎಲ್ಲ ಎಷ್ಟು ಚೆನ್ನಾಗಿದೆ. ಒಂಥರ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ವಾಯು ಇದು ಏನು ಕಮ್ಮಿ ಇರಲ್ಲ, ಆಕ್ಸಿಜನ್ಗೇನು ಕಮ್ಮಿ ಇರಲ್ಲ, ಆಮ್ಲಜನಕ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಿಟಿ ಥರ ಒಂದು ವಾಯು ಮಾಲಿನ್ಯ ಅದೇನೂ ಅಲ್ಲಿರಲ್ಲ. ತುಂಬ ಒಂದು ಶುಭ್ರವಾದ ಒಂದು ಗಾಳಿ ಸಿಗುತ್ತೆ ನಮಗೆ, ಸ್ವಚ್ಛವಾದ ಆಮ್ಲಜನಕ ಸಿಗುತ್ತೆ. ಇದು ನೋಡಿ, ಒಂದು ಎಲ್ಚಿ ಮರ ಅಂತ, ಎಲ್ಚಿ ಹಣ್ಣು ಅಂತಾರಲ್ಲ, ಇದು ಸುಮಾರು 100 ವರ್ಷಗಳಿಂದ ಹಾಗೇ ಇದೆ ಅಂತ. ಈ ಮರ ಬಿದ್ದಿಲ್ಲ, ಎಷ್ಟೋ ವರ್ಷಗಳಿಂದ ಇದು ಅಲ್ಲೇ ಉಳ್ಕೊಂಡಿದೆ. ಹಾಗಾಗಿ ಅದನ್ನು ಕಟ್ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟು ದೇವಸ್ಥಾನವನ್ನು ಕಟ್ಟಿದ್ದಾರೆ. ನೋಡಿ, ಇದು ಮೂಲ ವಿಗ್ರಹ ಮಹಿಮೆ ರಂಗನಾಥ ಸ್ವಾಮಿ ಅಂತ. ಶ್ರೀಕೃಷ್ಣ ಅಂದರೆ ವೆಂಕಟೇಶ್ವರ ಇಲ್ಲಿ ರಂಗನಾಥ ಸ್ವಾಮಿಯಾಗಿ ನೆಲೆ ನಿಂತಿದ್ದಾನೆ ಅಂತ ಜನ ಎಲ್ಲ ಈ ದೇವ್ರನ್ನ ತುಂಬ ಒಂದು ನಂಬಿಕೆಯಿಂದ ಪೂಜೆ ಮಾಡ್ತಾರೆ. ಇದು ನಮ್ಮ ಮನೆ ದೇವರು ಕೂಡ, ಅಂದರೆ ಒಂದು ನಾವು ಮನೆ ದೇವರು ಅಂತ ಹೇಳ್ತೀವಲ್ಲ, ಹಾಗಾಗಿ ಮಹಿಮೆ ರಂಗಸ್ವಾಮಿ ಅಂಥೇಳಿ ಮೂಲ ದೇವರು. ಹೊರಗಡೆ ತೆಂಗಿನಕಾಯಿ ಹೊರಗಡೆನೇ ಹೊಡ್ಕೋಬೇಕು, ಒಳಗಡೆ ಎಲ್ಲ ತೆಂಗಿನಕಾಯಿ ಹೊಡೆಯೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ತೆಂಗಿನಕಾಯಿ ಎಲ್ಲ ಹೊರಗಡೆನೇ ಹೊಡೆಸ್ಕೊಂಡು ಒಳಗಡೆ ತೊಗೊಂಡು ಹೋಗಬೇಕು. ಇದು ನೋಡಿ, ವಾಮನ ಮೂರ್ತಿ, ವಿಷ್ಣುವಿನ ವಾಮನ ಮೂರ್ತಿ ರೂಪ ಎಷ್ಟು ಚೆನ್ನಾಗಿದೆ, ಪುಟಾಣಿ. ಇದು ದೇವಸ್ಥಾನ ಒಂದು ಎಂಟ್ರೆನ್ಸ್. ಇದು ಎಲ್ಲ ಕಲರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ದೇವಸ್ಥಾನ.
ವಿಶಾಲವಾಗೂ ಇದೆ, ಕಾಂಪೌಂಡ್ ಎಲ್ಲ ದೊಡ್ಡದಾಗಿದೆ. ಇದು ಆಂಜನೇಯನ ಒಂದು ವಿಗ್ರಹ. ದೇವಸ್ಥಾನ ಸುತ್ತಲೂ ಈ ಥರ ಒಂದು ಕೆಮ್ಮಣ್ಣಿನ ಒಂದು ಹೊಲ, ಗದ್ದೆ, ಭತ್ತ ಎಲ್ಲ ಇದೆ. ಇಲ್ಲೆಲ್ಲ ಬೆಳೆ ಬೆಳೀತಾರೆ ರೈತರು. ಇದು ನೋಡಿ, ಇವಾಗ ಮೆಟ್ಲು ಇಳಿಬೇಕಾದ್ರೆ ಈ ಥರ ಒಂಥರ ಸ್ಲೋಪ್ ಆಗಿದೆ ಮೆಟ್ಲು. ಸ್ವಲ್ಪ ನಾವು ಜಾಗರೂಕತೆ ಇಲ್ಲ ಅಂದರೆ ಮೆಟ್ಲು ಕಾಲು ಜಾರುತ್ತೆ. ಹಾಗಾಗಿ ತುಂಬ ಹುಷಾರಾಗಿ ಇಳಿಬೇಕು. ಸ್ವಲ್ಪ ಸ್ಲೋಪಾಗಿ ಕಡ್ದಾಗಿರೋದ್ರಿಂದ ನಿಧಾನಕ್ಕೆ ನೋಡಿ ಇಳಿಬೇಕಾಗುತ್ತೆ. ನಡ್ಕೊಂಡು ಹೋಗೋರೆಲ್ಲ ಮೆಟ್ಲಲ್ಲಿ ಹತ್ತಿ ಮೆಟ್ಲಲ್ಲಿ ಇಳಿಬೋದು. ಇನ್ನು ಕಾರು ವೆಹಿಕಲ್ಸಲ್ಲಿ ಹೋಗೋರೆಲ್ಲ ಅದು ರೋಡ್ ಇನ್ನೂ ರೆಡಿ ಮಾಡ್ತಾಯಿದೆ. ಮಣ್ಣು ರೋಡೆಲ್ಲ ಹಾಕಿದ್ದಾರೆ, ಇನ್ನೂ ಟಾರ್ ಹಾಕಿಲ್ಲ. ಸೈಡಲ್ಲಿ ರೋಡ್ ಇವಾಗ ಮಾಡ್ತಿದ್ದಾರೆ. ಮೊದಲೆಲ್ಲ ಬರೀ ಮೆಟ್ಲು ಮಾತ್ರ ಇತ್ತು, ಮೆಟ್ಲು ಹತ್ಕೊಂಡು ಹೋಗೋದು, ಮೆಟ್ಲು ಹತ್ಕೊಂಡು ಇಳಿಯೋದು. ಈಗ ಅದು ಮಣ್ಣು ರೋಡೆಲ್ಲ ಮಾಡ್ತಾಯಿದ್ದಾರೆ. ವೆಹಿಕಲಲ್ಲಿ ಹೋಗೋರು ಮಣ್ಣು ರೋಡಲ್ಲಿ ಹೋಗಬೇಕು. ಅಲ್ಲಿಂದ ಬೆಟ್ಟದ ಮೇಲೆ ಹತ್ತಿ ಗಾಡಿಗಳೆಲ್ಲ ಮೇಲೆ ಹೋಗ್ಬೋದು. ಮೆಟ್ಲಲ್ಲಿ ಆದವರು ಮೆಟ್ಲಲ್ಲಿ ಹೋಗ್ಬೋದು. ಮೆಟ್ಲಲ್ಲಿ ಸ್ವಲ್ಪ ಕಷ್ಟನೇ, 300ಕ್ಕಿಂತ ಹೆಚ್ಚಾಗಿ ಮೆಟ್ಲಿದೆ. ಇದು ನೋಡಿ, ಇದೊಂದು ಸೈಡಲ್ಲಿ ಮಣ್ಣು ರೋಡ್ ಮಾಡಿದ್ದಾರೆ ಈ ಥರ. JCB ಎಲ್ಲ ಇನ್ನೂ ಕೆಲಸ ನಡೀತಾ ಇದೆ. JCB ವರ್ಕು, ಟ್ರ್ಯಾಕ್ಟ್ರು ಎಲ್ಲನೂ ನಿಂತಿದೆ. ಇನ್ನೂ ಇದು ರೋಡೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ತುಂಬ ದಿವಸ ಬೇಕಾಗುತ್ತೆ. ಇವನು ನೋಡಿ ನಮ್ಮ ಡ್ರೈವರು, ನಮ್ಮ ಜೊತೆ ಕಾರಲ್ಲಿ ಬಂದಿದ್ದ. ಹಾಗೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡ್ವಿ. ಇದು ನೋಡಿ, ದೇವಸ್ಥಾನ ಬೆಟ್ಟದ ಮೇಲಿದೆ. ಅಲ್ಲಲ್ಲಿ ಕಲ್ಲು, ಮಣ್ಣು, ಒಂಥರ ಗುಡ್ಡ, ಬೆಟ್ಟ, ಮರ, ಗಿಡ ಎಲ್ಲ ತುಂಬ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬ ಒಂಥರ ಕೂಲಾಗಿರುತ್ತೆ. JCB ಕೆಲಸ ನಡೀತಾ ಇದೆ ನೋಡಿ. ಅವರು ಪಾಪ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದಾರೆ. ಇದು ಕೆಳಗಡೆ ಒಂದು ಆಲದ ಮರಗಳು ತುಂಬ ಇದೆ. ಆಲದ ಮರ, ಇದು ಆಲದ ಮರದ ಬೇರಿದು. ಬೇರೆಲ್ಲ ಸೈಡಿಂದ ಹಿಂಗೆ ಬಂದಿರುತ್ತೆ ಆಲದ ಮರದಲ್ಲಿ. ಇದು ನೋಡಿ, ಹಾಗೆ ಒಂಥರ ಉಯ್ಯಾಲೆ ಆಡಿದ ಹಾಗೆ, ಉಯ್ಯಾಲೆ ಥರ ಆಲದ ಮರ ಇಟ್ಕೊಂಡು ಹಾಗೆ ಆಟ ಆಡಿಕೊಂಡು ಒಂಥರ ಚೆನ್ನಾಗಿ ಅನಿಸುತ್ತೆ. ನಾವು ಒಂದು ಮಕ್ಕಳ ಥರ ಆಗಿಬಿಡ್ತೀವಿ. ಎಷ್ಟೇ ವಯಸ್ಸಾದರೂ ನಾವು ಒಂದು ನೇಚರ್ ಅನ್ನೋದೊಂದು ಸಿಕ್ಬಿಟ್ರೆ ನಮಗೆ, ನಾವು ಒಂದು ಮಕ್ಕಳ ಥರ ಆಗಿ ನೇಚರ್ ಜೊತೆ ಆಟ ಆಡಬೇಕು ಅನಿಸುತ್ತೆ. ಒಂಥರ ಈ ಥರ ಹಸಿರು ವಾತಾವರಣ ಇದ್ದರೆ ಎಲ್ಲ ಒಂಥರ ತುಂಬ ಸಂತೋಷ ಅನಿಸುತ್ತೆ ಆಟ ಆಡೋದಕ್ಕೆಲ್ಲ. ನಾನು ನಮ್ಮ ಸಿಸ್ಟರ್ ಹೋಗಿದ್ವಿ ದೇವಸ್ಥಾನಕ್ಕೆ. ನೋಡಿ, ಇವರು ನಮ್ಮ ಸಿಸ್ಟರ್. ಇವರು ಹಾಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಸ್ವಲ್ಪ ರೀಲ್ಸು ಅದು ಇದು ಮಾಡಿಕೊಂಡು ನಿಧಾನಕ್ಕೆ ಕೆಳಗಿಳಿಯೋಣ ಅಂತ ನಿಧಾನಕ್ಕೆ ಹೊರಟಿದ್ವಿ. ಮಣ್ಣು ನೋಡಿ, ಅಲ್ಲಲ್ಲೆಲ್ಲ ಮಣ್ಣು ಗುಡ್ಡೆ ಹಾಕಿದ್ದಾರೆ. ಇದು ನೋಡಿ, ಕೆಳಗಡೆ ಮರ ಎಲ್ಲ ಎಷ್ಟು ಹಸಿರಾಗಿದೆ. ಇಲ್ಲೆಲ್ಲ ಮಳೆ ತುಂಬ ಚೆನ್ನಾಗಾಗಿದೆ. ಹಾಗಾಗಿ ಒಂಥರ ಎಲ್ಲ ಗಿಡ ಮರಗಳು ಹಸಿರಾಗಿ ಎಲ್ಲ ಒಂಥರ ಎಲೆಗಳೆಲ್ಲ ತುಂಬಿಕೊಂಡು ಒಂಥರ ಕಣ್ಣಿಗೆ ನೋಡೋದಕ್ಕೂ ಚೆಂದ. ಹಾಗೆ ಒಂದು ಒಳ್ಳೆಯ ಆಕ್ಸಿಜನ್ನು ಸಿಗುತ್ತೆ. ವಾತಾವರಣ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದರೆ ಮನೆಗೆ ವಾಪಸ್ ಹೋಗಬೇಕು ಅಂತಲೇ ಅನಿಸೋದಿಲ್ಲ. ಹಾಗಾಗಿ ತುಂಬ ಹೊತ್ತು ಅಲ್ಲೇ ಇದ್ವಿ. ಸ್ವಲ್ಪ ಊಟ ತೊಗೊಂಡೋಗಿದ್ವಿ, ಚಪಾತಿ, ಅನ್ನ, ಆ ಥರ ಸ್ವೀಟು ಅದೆಲ್ಲ ತೊಗೊಂಡೋಗಿದ್ವಿ ನಾನು ನಮ್ಮ ಸಿಸ್ಟರು. ಅಲ್ಲಿ ಯಾಕಂದರೆ ಹೋಟೆಲ್ ಇಲ್ಲ, ಹಾಗಾಗಿ ಮನೆಯಿಂದ ಊಟ ತೊಗೊಂಡೋಗಿದ್ವಿ. ನಾಯಿಗಳು ನೋಡಿ, ಸ್ವಲ್ಪ ಅಲ್ಲಿ ನಾಯಿಗಳು ಬಂದಿರುತ್ತೆ. ಅವಕ್ಕೂ ಸ್ವಲ್ಪ ರೊಟ್ಟಿ ಹಾಕಿ, ಚಪಾತಿ ಹಾಕಿ, ಅವಕ್ಕೂ ಸ್ವಲ್ಪ ಅನ್ನ ಅದು ಇದು ಮಿಕ್ಕಿರೋದೆಲ್ಲ ಅದಕ್ಕೆ ಹಾಕಿದ್ವಿ. ನೋಡಿ, ಸುತ್ತಲಿನ ವಾತಾವರಣ ನನಗಂತೂ ತುಂಬಾ ಇಷ್ಟ ಆಯಿತು. ಗಾಳಿ ತುಂಬ ಇತ್ತು. ಇದು ನೋಡಿ, ನಮ್ಮ ಸಿಸ್ಟರ್ ಕಾರು. ಅವರು ಡ್ರೈವಿಂಗ್ ಕಲ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಅಲ್ಲಿ ರಶ್ ಇರಲ್ಲ, ತುಂಬ ವೆಹಿಕಲ್ಸ್ ಏನಿರಲ್ಲ. ಹಾಗಾಗಿ ಡ್ರೈವಿಂಗ್ ಮಾಡ್ತೀನಿ ಅಂತ ಡ್ರೈವಿಂಗ್ ಸ್ವಲ್ಪ ಟ್ರೈ ಮಾಡಿದರು. ಈ ಬೆಂಗಳೂರು ಟ್ರಾಫಿಕಲ್ಲಿ ಡ್ರೈವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಈಸಿಯಾಗಿ ಡ್ರೈವ್ ಮಾಡ್ಬೋದು. ನೋಡಿ, ಡ್ರೈವ್ ಮಾಡ್ತಾಯಿದ್ದಾರೆ, ಕಲ್ತಿದ್ದಾರೆ ಅವರು. ನನಗೆ ಕೂತ್ಕೊಳ್ಳೋದಕ್ಕೆ ಭಯ,
ಹೇಗೆ ಓಡಿಸ್ತಾರೋ ಏನೋ ಅಂತ, ಇನ್ನು ಇವಾಗ ಕಲ್ತಿರೋದ್ರಿಂದ. ಬಟ್ ಚೆನ್ನಾಗೇ ಓಡಿಸಿದ್ರು ಗಾಡಿ, ಏನು ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ ಗಾಡಿ ಓಡಿಸ್ಬೋದು. ಅಲ್ಲೆಲ್ಲ ರೋಡೆಲ್ಲ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ರೋಡು. ಅಷ್ಟೊಂದು ಟ್ರಾಫಿಕ್ ಏನೂ ಇರಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ವೆಹಿಕಲ್ಸ್ ಮಾತ್ರ ಹೋಗ್ತಾ ಇರುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಗಾಡಿ ಓಡಿಸ್ಬೋದು. ಆದರೆ ಲಾಂಗ್ ಡ್ರೈವ್ ಅಲ್ವಾ, ಹಾಗಾಗಿ ನಾವು ಡ್ರೈವರ್ ಕರ್ಕೊಂಡು ಹೋಗಿದ್ವಿ. ಅವರು ಫುಲ್ ಅಲ್ಲಿವರೆಗೂ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.